ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ಈ ಸೋಷಿಯಲ್ ಮೀಡಿಯಾನೇ ಹೀಗೆ. ಯಾರು ಯಾವಾಗ ಯಾವ ಕಾರಣಕ್ಕೆ ವೈರಲ್ ಆಗ್ತಾರೆ, ಎಷ್ಟು ಬೇಗ ಸೆಲೆಬ್ರಿಟಿಗಳಾಗಿ ಬಿಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಆದರೆ ಎಷ್ಟೋ ಜನ ಈ ರೀತಿ ವೈರಲ್ ಆಗಿ ಮೆರೆದವರು ಅಷ್ಟೇ ವೇಗವಾಗಿ ಪಾತಾಳಕ್ಕೂ ಹೋಗಿದ್ದಾರೆ. ಆದರೆ ಇವತ್ತು ಹೇಳ್ತಿರೋ ಸುಂದರಿಯ ಕತೆ ಹಾಗಲ್ಲ. ಈಕೆ ರಾತ್ರೋರಾತ್ರಿ ವೈರಲ್ ಆದ್ರೂ ಇಂದಿಗೂ ಅದಕ್ಕೆ ಅರ್ಹಳು ಅಂತ ತೋರಿಸಿಕೊಂಡಿದ್ದಾಳೆ. ಆಕೆಯೇ ಈ ಕುಂಭಮೇಳ ಸುಂದರಿ ಮೊನಾಲಿಸಾ. ಹಾಗಾದ್ರೆ ಈ ಮೊನಾಲಿಸಾ ಯಾರು? ಈಕೆಯನ್ನ ಜನ ಹಾಡಿ ಹೊಗಳುತ್ತಿರೋದು ಯಾಕೆ? ಒಂದು ಸಿನಿಮಾ ಜಾಹೀರಾತಿಗೆ ಈಕೆ ತೆಗೆದುಕೊಳ್ಳುವ ದುಡ್ಡು ಎಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಯಾರು ಈ ಸುಂದರಿ ಮೊನಾಲಿಸಾ? 1 ವರ್ಷದ ಹಿಂದೆ ರುದ್ರಾಕ್ಷಿ ಮಣಿಸರ ಮಾರ್ತಿದ್ದವಳು ಈ ಮೊನಾಲಿಸಾ ಭೋಸ್ಲೆ. ಈಕೆ ಮಧ್ಯಪ್ರದೇಶದ ಮಹೇಶ್ವರ್ ಮೂಲದವಳು. 2009 ಜನವರಿ 21ರಂದು ಜನಿಸಿದ ಈಕೆಗೆ ಈಗ ಜಸ್ಟ್ 17 ವರ್ಷ ವಯಸ್ಸು. ಶಾಲೆ ಮೆಟ್ಟಿಲೇರಿದ್ರು ಅರ್ಧಕ್ಕೆ ಬಿಟ್ಟ ಈಕೆಗೆ 2 ತಮ್ಮಂದಿರು ಮತ್ತು 2 ತಂಗಿಯರು ಕೂಡ ಇದ್ದಾರೆ. ತಂದೆ ವಿಜಯ್ ಸಿಂಗ್ ಭೋಸ್ಲೆ ರುದ್ರಾಕ್ಷಿ ಮತ್ತು ಮಣಿಸರ ಮಾರ್ತಿದ್ರು. ಬಡತನದ ಕುಟುಂಬವಾಗಿದ್ದು ಸಣ್ಣ ವಯಸ್ಸಲ್ಲೇ ಮೊನಾಲಿಸಾ ಕೂಡ ತಂದೆ ಹಾದಿ ಹಿಡಿದ್ಲು. ರುದ್ರಾಕ್ಷಿ ಮತ್ತು ಮಣಿಸರ ಮಾರೋಕೆ ಶುರು ಮಾಡಿದ್ಲು. ಬೆಳಗ್ಗೆ ಎದ್ದು ಸರ ಮಾರೋಕೆ ಹೋದ್ರೆ ಸಂಜೆವರೆಗೂ ಕಂಡಲ್ಲಿ ಸುತ್ತಾಡಿ ಸರ ಮಾರ್ತಿದ್ಲು. ಚೆನ್ನಾಗಿ ವ್ಯಾಪಾರ ಆಯ್ತು ಅಂದ್ರೆ 500 ರೂಪಾಯಿವರೆಗೆ ಸಂಪಾದನೆ ಆಗ್ತಿತ್ತು. ಒಂದು ಫೋಟೋ ವೈರಲ್ ಆದ ಸುಂದರಿ. ಮೊನಾಲಿಸಾ ದಿನಚರಿ ಹೀಗೆ ಸಾಗಿತ್ತು. 2024ರಲ್ಲಿ ಆಕೆಯ ಬಳಿ ಬಂದ ಫೋಟೋಗ್ರಾಫರ್ ಒಂದು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ್ರು. ಇದು ತುಂಬಾನೇ ವೈರಲ್ ಆಯ್ತು. ಮೊನಾಲಿಸಾ ಸೌಂದರ್ಯಕ್ಕೆ ನೆಟ್ಟಿಗರು ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆದ್ರೆ ಈಕೆ ಸ್ಟಾರ್ ಆಗಿದ್ದು 2025ರ ಕುಂಭಮೇಳದಲ್ಲಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳಕ್ಕೆ ಈಕೆನೂ ಬಂದಿದ್ಲು. ಅದು ಕೂಡ ರುದ್ರಾಕ್ಷಿ ಸರ ಮತ್ತು ಮಣಿಸರವನ್ನ ಮಾರೋದಕ್ಕೆ. ಆದರೆ ಈಕೆ ನಂತರದಲ್ಲಿ ಕುಂಭಮೇಳ ಸುಂದರಿ ಅಂತಲೇ ಫೇಮಸ್ ಆಗೋದ್ರು. ಈಕೆಯ ಫೋಟೋ ಮತ್ತು ವಿಡಿಯೋಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂತು. ಒಂದಷ್ಟು ಜನ ಈಕೆಯ ಕಣ್ಣನ್ನ ಹಾಡಿ ಹೊಗಳಿದ್ರೆ ಇನ್ನಷ್ಟು ಜನ ಈಕೆಯ ನಗುವನ್ನ ವರ್ಣಿಸಿದ್ರು. ಇನ್ ಕೆಲವರು ಮೊನಾಲಿಸಾಳನ್ನ ಕೃಷ್ಣ ಸುಂದರಿ ಅಂತ ಕರೆದ್ರು. ಅದೇ ರೀತಿ ಮತ್ತೊಂದಷ್ಟು ಜನ ಮೊನಾಲಿಸಾಳನ್ನ ಬಾಲಿವುಡ್ ಹೀರೋಯಿನ್ಗಳಿಗೂ ಹೋಲಿಸಿದ್ರು. ಬಾಲಿವುಡ್ ನಿಂದ ಮೊನಾಲಿಸಾಗೆ ಆಫರ್. ಕುಂಭಮೇಳಕ್ಕೆ ಹೋಗಿದ್ದ ಈಕೆ ಎಷ್ಟು ಫೇಮಸ್ ಆದ್ರು ಅಂದ್ರೆ ಜನ ಸೆಲ್ಫಿಗಾಗಿ ಮುಗಿ ಬೀಳ್ತಿದ್ರು. ಇದರಿಂದಾಗಿ ರುದ್ರಾಕ್ಷಿ ಸರ ಮಾರಲು ಸಾಧ್ಯವಾಗದೆ ಕುಂಭಮೇಳ ಮುಗಿಯೋ ಮುನ್ನವೇ ವಾಪಸ್ ಊರಿಗೆ ಹೋಗ್ಬೇಕಾಯ್ತು. ಸ್ವಲ್ಪ ಟೈಮಲ್ಲೇ ಮೊನಾಲಿಸಾ ಇನ್ಸ್ಟಾಗ್ರಾಮ್ ನಲ್ಲಿ 3 ಲಕ್ಷದಷ್ಟು ಫಾಲೋವರ್ಸ್ ಆದ್ರು. ಈ ನಡುವೆ ಮೊನಾಲಿಸಾ ಇಂಟರ್ವ್ಯೂ ಒಂದರಲ್ಲಿ ನನಗೆ ಮೊದಲಿಂದಲೂ ಸಿನಿಮಾದಲ್ಲಿ ನಟಿಸೋ ಆಸೆ ಇದೆ ಅಂತ ಹೇಳ್ಕೊಂಡಿದ್ರು. ಹೀಗಾಗಿ ನಿರ್ದೇಶಕ ಸನೋಜ್ ಮಿಶ್ರಾ ಮೊನಾಲಿಸಾಗೆ ತಮ್ಮ ಡೈರಿ ಆಫ್ ಮಣಿಪುರ್ ಸಿನಿಮಾದಲ್ಲಿ ಹೀರೋಯಿನ್ ಚಾನ್ಸ್ ಕೊಟ್ರು. ಈಗಾಗಲೇ ಸಿನಿಮಾ ಶೂಟಿಂಗ್ ಮುಗಿದಿದ್ದು ಟೀಸರ್ ಕೂಡ ರಿಲೀಸ್ ಆಗಿದೆ. ಇದರ ಜೊತೆಗೆ ನಾಗಮ್ಮ ಅನ್ನೋ ಮಲಯಾಳಂ ಸಿನಿಮಾದಲ್ಲೂ ಮೊನಾಲಿಸಾ ಆಕ್ಟಿಂಗ್ ಮಾಡ್ತಿದ್ದಾರೆ. ಜೊತೆಗೆ ಇನ್ನೂ 3-4 ಸಿನಿಮಾಗಳ ಕುರಿತು ಮಾತುಕತೆ ನಡೀತಾ ಇದೆ. ಹಾಗಂತ ಈಕೆ ಸುಮ್ನೆ ಬಾಲಿವುಡ್ಗೆ ಕಾಲಿಟ್ಟಿಲ್ಲ. ಒಂದ್ಸಲ ಸಿನಿಮಾದಲ್ಲಿ ಅವಕಾಶ ಸಿಕ್ಕ ಕೂಡಲೇ ಈಕೆಗೆ ನಟನೆಯ ಟ್ರೈನಿಂಗ್ ಕೂಡ ಕೊಡಿಸಲಾಗಿತ್ತು. ರುದ್ರಾಕ್ಷಿ ಸುಂದರಿಯ ಐಷಾರಾಮಿ ಜೀವನ. ಸಿನಿಮಾಗೆ ಎಂಟ್ರಿ ಕೊಟ್ಟ ಮೇಲೆ ಮೊನಾಲಿಸಾ ಮತ್ತಷ್ಟು ಫೇಮಸ್ ಆಗಿದ್ದಾಳೆ. ಸದ್ಯ ಈಕೆ ಒಂದು ಸಿನಿಮಾಗೆ 21 ಲಕ್ಷ ರೂಪಾಯಿ ಸಂಭಾವನೆ ಪಡೀತಿದ್ದಾಳೆ. ಅದೇ ರೀತಿ ಒಂದು ಜಾಹೀರಾತಿಗೆ 15 ಲಕ್ಷ ರೂಪಾಯಿ ಕೇಳ್ತಿದ್ದಾಳೆ. ಕಾರು ಮನೆ ಎಲ್ಲವೂ ಸಿಕ್ಕಿದೆ. ಬಾಲಿವುಡ್ ಸೆಲೆಬ್ರಿಟಿಗಳ ರೀತಿಯಲ್ಲೇ ಐಷಾರಾಮಿ ಜೀವನ ಈಕೆಯದ್ದಾಗಿದೆ. ಇನ್ನು ಮೊನಾಲಿಸಾ ಹೋಗೋ ಕಾರ್ಯಕ್ರಮಗಳಲ್ಲಿ ಈಕೆಯನ್ನ ನೋಡಕ್ಕೆ ಅಂತಲೇ ಜನ ದೊಡ್ಡ ಮಟ್ಟದಲ್ಲಿ ಸೇರ್ತಿದ್ದಾರೆ. ಕೇರಳದ ಖ್ಯಾತ ಚೆಮ್ಮನೂರು ಡೈಮಂಡ್ ನ ರಾಯಭಾರಿ ಕೂಡ ಆಗಿದ್ದಾಳೆ. ಕುಂಭಮೇಳ ತನ್ನ ಲಕ್ ಬದಲಿಸಿದ್ರಿಂದ ಪ್ರಯಾಗ್ರಾಜ್ನಿಂದಲೇ ಮೊದಲ ಸಿನಿಮಾ ಪ್ರಚಾರವನ್ನ ಶುರು ಮಾಡಿದಾಳೆ. ಬಂದ ಹಾದಿ ಮರೆಯದ ಮೊನಾಲಿಸಾ. ಈಕೆ ಹೃದಯ ಸೌಂದರ್ಯಕ್ಕೆ ಜನ ಫಿದಾ. ಸೋಷಿಯಲ್ ಮೀಡಿಯಾದಲ್ಲಿ ಸಡನ್ ಆಗಿ ವೈರಲ್ ಆದವರು ಅದೆಷ್ಟೋ ಜನ ಇದ್ದಾರೆ. ಅದೇ ರೀತಿ ತಮ್ಮ ದುರಹಂಕಾರದಿಂದ ಅಷ್ಟೇ ವೇಗವಾಗಿ ಬೀದಿಗೂ ಬಂದಿದ್ದಾರೆ. ಆದರೆ ಮೊನಾಲಿಸಾ ಕತೆ ಹಾಗಿಲ್ಲ. ಜನ ಇಂದಿಗೂ ಈಕೆಯನ್ನ ತುಂಬಾ ಗೌರವ ಮತ್ತು ಪ್ರೀತಿಯಿಂದ ನೋಡ್ತಾರೆ. ಯಾಕಂದ್ರೆ ಮೊನಾಲಿಸಾ ಸಡನ್ ಆಗಿ ಫೇಮಸ್ ಆದರೂ ತಾನು ಬಂದ ಹಾದಿಯನ್ನ ಮರೆತಿಲ್ಲ. ಹೀಗಾಗಿ ತನ್ನ ಮೊದಲ ಸಿನಿಮಾಗಳ ಸಂಭಾವನೆಯಿಂದ ತಮ್ಮ ಊರಲ್ಲಿ ಒಂದು ಶಾಲೆಯನ್ನ ಕಟ್ಟಿಸ್ತಿದ್ದಾಳೆ. ತಾನಂತೂ ಓದಲಿಲ್ಲ. ತನ್ನಂತೆ ಇರೋ ಹೆಣ್ಮಕ್ಕಳು ಓದಬೇಕು ಅನ್ನೋ ಕಾರಣಕ್ಕೆ ಈ ನಿರ್ಧಾರವನ್ನ ತಗೊಂಡಿದ್ದಾಳೆ. ಮೊನಾಲಿಸಾ ಈ ನಿರ್ಧಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಹಾಡಿ ಹೊಗಳುತ್ತಿದ್ದಾರೆ. ಈಕೆಯ ಸಿನಿ ಜರ್ನಿಗೆ ಎಲ್ಲರೂ ಶುಭವನ್ನ ಹಾರೈಸುತ್ತಿದ್ದಾರೆ. ಸ್ನೇಹಿತರೆ, ಇದು ಕುಂಭಮೇಳದಲ್ಲಿ ರಾತ್ರೋರಾತ್ರಿ ಅದೃಷ್ಟವನ್ನ ಬದಲಿಸಿಕೊಂಡ ಸುಂದರಿ ಮೊನಾಲಿಸಾ ಬಗ್ಗೆ ಮಾಹಿತಿ ಕೊಡುವ ಪ್ರಯತ್ನ. ಈಕೆಯ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.